ಜನಜಾಗೃತಿ ವೇದಿಕೆ ಮತ್ತು ನಮ್ಮವರು ವತಿಯಿಂದ ಸ್ವಾಭಿಮಾನಿ ರಾಜಕಾರಣಿ ವಿಧಾನಸೌಧದ ನಿರ್ಮಾತೃ ಹಾಗೂ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ನೆನಪು ಕಾರ್ಯಕ್ರಮವನ್ನು ಇದೇ ಭಾನುವಾರ 15ರಂದು ಬೆಳಗ್ಗೆ 10:30ಕ್ಕೆ ಅಂಬೇಡ್ಕರ್ ಭವನ ರಾಮನಗರದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ನಗರಸಭಾ ಅಧ್ಯಕ್ಷ ಕೆ ಶೇಷಾದ್ರಿ ಶಶಿ ತಿಳಿಸಿದರು. ಶುಕ್ರವಾರ ನಗರಸಭಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ವಿಧಾನಸೌಧ ಪ್ರವೇಶ ದ್ವಾರದಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಬರೆಯಿಸಿರುವುದು ಜನಸೇವೆ ಬಗ್ಗೆ ಕೆಂಗಲ್ ಹನುಮಂತಯ್ಯ ಅವರಿಗಿದ್ದ ಬದ್ಧತೆಗೆ ಸಾಕ್ಷಿಯಾಗಿದೆ. ಅಂತಹ ಮೇರು ರಾಜಕಾರಣಿ ರಾಮನಗರದವರು ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಅವರ ವಿಚಾರಧಾರೆಗಳನ್ನು ಮೆಲುಕು ಹಾಕುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. 15ನೇ ತಾರೀಕು ಜನಜಾಗೃತಿ ಸಮಿತಿ ಮತ್ತು ನಮ್ಮವರು ತಂಡದಿಂದ ಈ ನಾಡು ಕಂಡಂಥ ಶ್ರೇಷ್ಠ ಸ್ವಾಭಿಮಾನಿ ರಾಜಕಾರಣಿ ಹಾಗೂ ಮೊಟ್ಟ ಮೊದಲನೆಯ ಚುನಾಯಿತ ಮುಖ್ಯಮಂತ್ರಿ ಆದಂಥ ಶ್ರೀಮಾನ್ ಶ್ರೀ ಕೆಂಗಲ್ ಹನುಮಂತಯ್ಯನವರ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳು, ಅವರ ವಿಚಾರಗಳು ತಿಳಿಯುವಂತಾಗಲಿ ಅಂಥೇಳಿ ಕೆಂಗಲ್ ಹನುಮಂತಯ್ಯ ನೆನಪು ಎಂಬ ಕಾರ್ಯಕ್ರಮವನ್ನು BR ಅಂಬೇಡ್ಕರ್ ಭವನದಲ್ಲಿ ನಾಳಿದ್ದು ಭಾನುವಾರ 10 ಆಯೋಜಿಸಿದ್ದೇವೆ. ನಮ್ಮ ಉದ್ದೇಶ ಶ್ರೀಮಾನ್ ಕೆಂಗಲ್ ಹನುಮಂತಯ್ಯನವರು ರಾಮನಗರ ತಾಲೂಕಿನ ಲಕ್ಕಪ್ಪನಹಳ್ಳಿಯಲ್ಲಿ ಜನಿಸಿ ಒಂದು ಸಾಮಾನ್ಯ ಕುಟುಂಬದ ಹಿನ್ನೆಲೆಯನ್ನು ಹೊಂದಿರತಕ್ಕಂಥವರಾಗಿ ಅವರ ಬಾಲ್ಯವನ್ನು ಕಷ್ಟದಲ್ಲೇ ಕಳೆದು ತದನಂತರ ಮೈಸೂರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಒಬ್ಬ ಶ್ರೇಷ್ಠ ವಕೀಲರಾಗಿ, ತದನಂತರ 3 ಬಾರಿ ರಾಮನಗರ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರಾಗಿ ಈ ರಾಜ್ಯದ ಮೊಟ್ಟ ಮೊದಲನೆಯ ಚುನಾಯಿತ ಮುಖ್ಯಮಂತ್ರಿಯಾಗಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಪಾಲ್ಗೊಂಡು ತದನಂತರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲೂ ಕೂಡ ಅವರು ಸದಸ್ಯರಾಗಿದ್ದವರು, MRA ಆಗಿದ್ದವರು. ಆಮೇಲೆ ಕೇಂದ್ರದ ರೈಲ್ವೆ ಸಚಿವರಾಗಿ ಕೆಲಸ ಮಾಡಿದಂಥವರು ಮತ್ತು ಕೇಂದ್ರ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಇಡೀ ದೇಶದ ಒಂದು ನೀತಿ ನಿಯಮಗಳನ್ನು ಆಡಳಿತಾತ್ಮಕವಾಗಿ ರೂಪಿಸ್ತಕ್ಕಂಥ ಒಂದು ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಇಡೀ ದೇಶದಾದ್ಯಂತ ಅವರ ದಕ್ಷ ಪ್ರಾಮಾಣಿಕತೆಯ ವಿಚಾರಗಳನ್ನು, ಜನರ ಕೆಲಸ ದೇವರ ಕೆಲಸ ಅಂಥೇಳಿ ವಿಧಾನಸೌಧದಲ್ಲೇ ಕೆತ್ತನೆ ಮಾಡಿದಂಥವು. ಸರ್ಕಾರಿ ಕೆಲಸ ದೇವರ ಕೆಲಸ. ಹಾಗಾಗಿ ಜನರಿನ ಪ್ರಮೋಚ್ಚ ಸ್ಥಾನದಲ್ಲಿ ನೋಡಿದಂಥ ಒಬ್ಬ ಧೀಮಂತ ರಾಜಕಾರಣಿ, ಆಮೇಲೆ ಸ್ವಾಭಿಮಾನಕ್ಕೆ ಭಾಳ ಹೆಸರಾದಂಥ ನೆಹರು ಅವರ ಕಾಲಘಟ್ಟದಿಂದ ಹಿಡಿದು ಅವರು ಲೋಕಸಭಾ ಸದಸ್ಯರಾಗಿ, ಮುಖ್ಯಮಂತ್ರಿಗಳಾಗಿ, ಕೇಂದ್ರ ರೈಲ್ವೆ ಮಂತ್ರಿಗಳಾಗಿ, ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ ನಂತರ ಮಾಡೋವರೆಗೂ ಅಥವಾ ಕೊನೆಗೆ ಹಸ್ತಂಗತರಾಗೋ ತನಕನೂ ಅವರು ಸ್ವಾಭಿಮಾನಿಯಾಗಿ ಬದುಕಿದವರು. ಭಾಳ ಆದರ್ಶಗಳನ್ನು ಇಟ್ಕೊಂಡು ಆದರ್ಶ ರಾಜಕಾರಣವನ್ನು ಮಾಡಿದವರು. ಹಾಗಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನ ಹೆಮ್ಮೆಯ ಪುತ್ರ. ಹಾಗಾಗಿ ಈ ಸಂದರ್ಭದಲ್ಲಿ ಸುಮಾರು ಅವರು ಪ್ರವರ್ಧಮಾನಕ್ಕೆ ಬಂದು 7 ದಶಕಗಳಾದರೂ ಕೂಡ ಇವತ್ತಿಗೂ ಚಿರಸ್ಮರಣೀಯರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಬ್ಬ ಧೀಮಂತ ರಾಜಕಾರಣಿ
ಇವತ್ತು ಇಡೀ ವಿಶ್ವವೇ ನೋಡ್ತಕ್ಕಂಥ, ವಿಶ್ವವೇ ಬೆರಗು ಕಣ್ಣಿಂದ ನೋಡ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ವಿಧಾನಸೌಧ ಇವತ್ತಿಗೂ 70 ವರ್ಷಗಳಾದರೂ ಕೂಡ ಭಾಳ ಗಟ್ಟಿಯಾಗಿ ನಿಂತಿದೆ. ಈ ಒಂದು ಕಾರಣಕರ್ತರಾದಂಥ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೋಬೇಕು. ಹಾಗೆ ಅಂಥೇಳಿ ಜನಜಾಗೃತಿ ಸಮಿತಿ ಮತ್ತು ನಮ್ಮವರು ತಂಡ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ CM ಲಿಂಗಪ್ಪನವರು ಉದ್ಘಾಟನೆ ಮಾಡೋರಿದ್ದಾರೆ. ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ಖ್ಯಾತ ಸಾಹಿತಿಗಳು ಹಾಗೂ ಪ್ರಗತಿಪರ ಚಿಂತಕರು ಇರ್ತಾರೆ. ಮತ್ತು ಇತಿಹಾಸ ತಜ್ಞರು ಹಾಗೂ ಪ್ರಗತಿಪರ ಚಿಂತಕರಾದಂಥ ಡಾಕ್ಟರ್ ತಲಕಾಡು ಚಿಕ್ಕರಂಗೇಗೌಡ ಅವರು, ಬೈರಮಂಗಲ ರಾಮೇಗೌಡರು, ದೊಡ್ಡಬರಯ್ಯನವರು, ಸೂಚಿ ಗಂಗಾಧರಯ್ಯನವರು, ರವಿಕುಮಾರ್ ಬಾಗಿಯವರು, ಇನ್ನೂ ಅನೇಕ ಅನಸೂಯಮ್ಮನವರು, ಇನ್ನೂ ಅನೇಕ ಮುಖಂಡರುಗಳು ಅನೇಕ ಚಿಂತಕರು ಬಂದು ಅವರ ವಿಚಾರಗಳನ್ನು ತಿಳಿಸೋರಿದ್ದಾರೆ. ಮತ್ತು ನಮ್ಮ ತಾಲೂಕಿನ ಅನೇಕ ಮುಖಂಡರುಗಳು ಮತ್ತು ಅನೇಕ ಸಂಘ ಸಂಸ್ಥೆಗಳು ಅವರ ಜೊತೆಗೂಡಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಮನಗರ ತಾಲೂಕಿನ ಹೆಮ್ಮೆಯ ಪುತ್ರನನ್ನು ನೆನೆಯೋಣ ಅಂತ ಹೇಳ್ತಾ, ತಮ್ಮ ಮುಖಾಂತರ ರಾಮನಗರ ತಾಲೂಕಿನ ಜಿಲ್ಲೆಯ ಸಮಸ್ತ ಜನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಒಬ್ಬ ಶ್ರೇಷ್ಠ ನಾಯಕನನ್ನು ನೆನೆಯುವಂಥ ಕೆಲಸ ಮಾಡೋಣ ಅಂಥೇಳಿ ತಮ್ಮ ಮುಖಾಂತರ ರಾಮನಗರ ಜಿಲ್ಲೆ ಮತ್ತು ವಿಶೇಷವಾಗಿ ರಾಮನಗರ ತಾಲೂಕಿನ ಎಲ್ಲ ಜನರಿಗೆ, ಜನಸಾಮಾನ್ಯರಿಗೆ ಅವತ್ತು ಭಾನುವಾರ ಇರೋದರಿಂದ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ.